ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಕಂಪ್ಲೀಟಾಗಿ ಮದುವೆ ಬ್ಲಾಗ್ ಆಗಿರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ರೆಸಿಪೀಸ್ ಏನೂ ಇಲ್ಲ. ಇದು ಕಂಪ್ಲೀಟ್ ಮದುವೆ ಬ್ಲಾಗ್. ಮದುವೆ ಬಂದು ನಮ್ಮ ಅಪ್ಪನ ತಂಗಿ ಮಗಳದು, ಮೋನಿಕಾ ಅಂತ ಅಂದ್ಬಿಟ್ಟು. ಇವರೇ ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ರಲ್ಲ, ಅವರೇ ಮದುವೆ ಹೆಣ್ಣು. ನಾವು ಫ್ರೈಡೇನೇ ಅಲ್ಲಿಗೆ ಹೊರಟ್ವಿ. ಫ್ರೈಡೇ ಈವ್ನಿಂಗ್ ಹಂಗೆ ಅಲ್ಲಿ ಮೆಹಂದಿ ಫಂಕ್ಷನ್ ಕೂಡ ನಡೀತಾ ಇತ್ತು. ನಾನು ಹೋಗೋ ಅಷ್ಟರಲ್ಲಿ ಹುಡುಗಿಗೆ ಮೆಹಂದಿ ಹಾಕ್ತಾಯಿದ್ರು. ಇನ್ನು ಬೇರೆ ಬಂದವರಿಗೆಲ್ಲನೂ ಇನ್ನೂ ಮೆಹಂದಿ ಹಾಕಿರಲಿಲ್ಲ. ಸೊ ನಾನು ಹೋದ್ಮೇಲೆ ಇದೆಲ್ಲ ಸ್ಟಾರ್ಟ್ ಆಯಿತು. ಆ್ಯಂಡ್ ಫೋಟೋಗ್ರಾಫರ್ನ ಕರೆಸಿದ್ರು ಅವರು. ಹಾಗಾಗಿ ಇಲ್ಲಿ ಫೋಟೋಸ್ ಯಾವುದು ಶೇರ್ ಮಾಡ್ತಾ ಇಲ್ಲ. ಎಲ್ಲ ಫೋಟೋಸು ಕೂಡ ಫೋಟೋಗ್ರಾಫರ್ ಹತ್ರನೇ ಇದೆ. ಸೊ ಮೊಬೈಲಲ್ಲಿ ಜಸ್ಟ್ ಈ ಒಂದು ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ವಿ. ಸೊ ಹಂಗಾಗಿ ನಾನು ಈ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಮದುವೆ ಹುಡುಗಿ ಪಕ್ಕದಲ್ಲಿ ಇರತಕ್ಕಂಥದ್ದು ನಮ್ಮ ಅತ್ತಿಗೆ. ಅವರನ್ನು ಫಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವರೆಲ್ಲ ನಮ್ಮ ಫ್ಯಾಮ್ಲಿಯವರೇ. ಮೆಹಂದಿ ಫಂಕ್ಷನ್ ಎಲ್ಲ ಮುಗ್ದಾದ್ಮೇಲೆ ಎಲ್ಲರೂ ಕೂಡ ಫೋಟೋಶೂಟ್ಸ್ ತೊಗೊತಾ ಇದ್ದಾರೆ. ಆ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ದೆಲ್ಲ ಖಾಲಿ ಕೈ, ಅವಳದ್ದು ಮಾತ್ರ ಮೇನ್ಲಿ ಕಾಣ್ತಾ ಇರೋದು ಅಷ್ಟೇ ಈಗ. This is 3 monkeys. ಮೆಹಂದಿ ಫಂಕ್ಷನ್ ಮುಗಿದು ಎಲ್ಲರೂ ಕೂಡ ಮನೆಗಳಿಗೆ ಹೊರಟಾಯಿತು. ಆ್ಯಂಡ್ ಇದು ಮಾರ್ನಿಂಗ್, ನೆಕ್ಸ್ಟ್ ಡೇ ಮಾರ್ನಿಂಗ್ದು. ಇಲ್ಲಿ ಬಳೆ ಶಾಸ್ತ್ರ ನಡೀತಾ ಇದೆ. ಇವರು ನಮ್ಮಮ್ಮ. ಪಾಪು ಬಂದು ನಮ್ಮ ಅಣ್ಣನ ಮಗ ರಿಶು ಅಂತ ಅಂದ್ಬಿಟ್ಟು, ರಿಶಾನ್ ಅಂತ, ಆದರೆ ರಿಶು ಅಂತ ಕರಿತೀವಿ. ನೋಡಿ ಎಷ್ಟು ಕ್ಯೂಟಾಗಿದ್ದಾನಲ್ಲ. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಇಲ್ಲಿ ಬಳೆ ಶಾಸ್ತ್ರ ಕೂಡ ಸ್ಟಾರ್ಟ್ ಆಗಿದೆ. ಹುಡುಗಿಗೆ ಇಲ್ಲಿ ಬಳೆ ತೊಡಿಸ್ತಾ ಇದ್ದಾರೆ ಮೊದಲಿಗೆ. ಸೊ ಫ್ರೈಡೇ ಮಾರ್ನಿಂಗ್ ಬಳೆ ಶಾಸ್ತ್ರ ಎಲ್ಲ ಮುಗೀತು. ಎಲ್ಲರೂ ಕೂಡ ರೆಸ್ಟ್ ಮಾಡಿ. ಆ್ಯಂಡ್ ಇದು ಸಾಯಂಕಾಲ ಅರಿಶಿಣ ಶಾಸ್ತ್ರ. ಆ್ಯಕ್ಚುಲಿ ಕರೆಂಟ್ ಹೊಟ್ಟೋಗಿತ್ತು. ಸೊ ನಾನು ಮೊಬೈಲಲ್ಲಿನೇ ಟಾರ್ಚ್ ಹಾಕ್ಕೊಂಡು ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿಕೊಂಡೆ. ಅರಿಶಿಣ ಶಾಸ್ತ್ರದ್ದು ಕೂಡ ಇಲ್ಲಿ ಒಂದು ಫೋಟೋ ಶೂಟ್ ಇತ್ತು. ಹಾಗಾಗಿ ಇಲ್ಲಿ ಹುಡುಗಿನ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಹುಡುಗಿ ರೆಡಿ ಆಗ್ತಾ ಇದ್ಲು. ಅಷ್ಟರಲ್ಲಿ ನನ್ನ ಮಗಳು ಅಲ್ಲಿ ಆಟ ಆಡ್ತಾ ಇದ್ದಾಳೆ ನೋಡಿ. ಹುಡುಗಿಗೆ ಅರ್ಶಿನ ಹಚ್ಚಿದ ನಂತರ ನಾವಿಲ್ಲಿ ಹುಡುಗನ ಮನೆಗೆ ಬಂದಿದ್ದೀವಿ. ಹುಡುಗನ ಮನೆ ತುಂಬಾ ಹತ್ತಿರ ಇರೋದ್ರಿಂದ ಒಂದು ಸ್ವಲ್ಪ ಜನ, ಒಂದು 10 ಮೆಂಬರ್ಸ್ ಹಂಗೆ ಎಲ್ಲರೂ ಬಂದು ಹುಡುಗನಿಗೂ ಕೂಡ ಅರ್ಶಿನ ಹಚ್ತಾ ಇದ್ದಾರೆ. ಇವ್ರು ಬಂದುಬಿಟ್ಟು ಮದುವೆ ಹೆಣ್ಣಿನವ್ರ ಅಮ್ಮ, ಅಂದರೆ ನಮ್ಮ ಅತ್ತೆ. ಈ ಕಡೆ ನೋಡಿ ಫೋಟೋ ಅತ್ತಿಗೆ.
ಹುಡುಗ ಮನೆಯಲ್ಲಿ ಅರ್ಶಿನ ಶಾಸ್ತ್ರ ಮುಗಿಸ್ಕೊಂಡು ಬಂದಿದ ನಂತರ ಇಲ್ಲಿ ಹುಡುಗಿಗೆ ಫೋಟೋಶೂಟ್ ನಡೀತಾ ಇದೆ. ಸೊ ನೈಟ್ ಹಳದಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಾಯಿತು. ಇದು ಬಂದು ಸಂಡೇ ಮಾರ್ನಿಂಗ್ 3 o'clock ಎಲ್ಲನೂ ನಾವು ಹೊರಡಬೇಕಿತ್ತು. ಹಾಗಾಗಿ ಇಲ್ಲಿ ಕಾರಿಗೆ ಪೂಜೆ ಮಾಡಿಸ್ತಾ ಇದ್ದೀವಿ. ಹುಡುಗಿ ಇಲ್ಲೇ ರೆಡಿ ಆಗಿದ್ದಾಳೆ ಆ್ಯಂಡ್ ಹುಡುಗ ಕೂಡ ಮನೆಯಿಂದನೇ ರೆಡಿಯಾಗಿ ಬರ್ತಿದ್ದಾರೆ. ತಮಿಳುನಾಡಿನ ಅಂಕುಶಗಿರಿಯಲ್ಲಿ ಮದುವೆ ಇಟ್ಕೊಂಡಿದ್ವಿ. ಅಲ್ಲಿ ಮುಹೂರ್ತ ಮುಗಿಸ್ಕೊಂಡು ಬಂದಿದ ನಂತರ ಸಂಜೆ ಚೌಟ್ರಿಯಲ್ಲಿ ರಿಸೆಪ್ಷನ್ ಇಟ್ಕೊಂಡಿದ್ವಿ. ಹಾಗಾಗಿ ಅಷ್ಟು ದೂರ ಹೋಗಬೇಕು ಅಂತಂದರೆ ಬೇಗನೆ ಬಿಡಬೇಕು ಅಲ್ವಾ. ಮಾರ್ನಿಂಗ್ 5 o'clock ಎಲ್ಲನೂ ಮುಹೂರ್ತ ಇದ್ದಿದ್ದು. ಹಾಗಾಗಿ ನಾವಿಲ್ಲಿ 3 o'clock ಎಲ್ಲನೂ ಹೊರಡ್ತಾ ಇದ್ದೀವಿ. ಸೊ 5 o'clock ಎಲ್ಲನೂ ನಾವು ಕರೆಕ್ಟಾಗಿ ಇಲ್ಲಿ ದೇವಸ್ಥಾನದ ಹತ್ರ ರೀಚ್ ಆದ್ವಿ. ಅಂಕುಶಗಿರಿ ಅಂತ ತಮಿಳ್ನಾಡಲ್ಲಿ. ನೀವು ನೋಡ್ತಿರ್ಬೋದು ಎಷ್ಟು ಕತ್ಲೆ ಇದೆ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದೀವಿ ನಾವು. ಇಲ್ಲಿ ನಾವು ಬರೋದಕ್ಕೂ ಮುಂಚೆನೇ ಒಬ್ರದ್ದು ಮದುವೆ ಆಲ್ರೆಡಿ ಆಗ್ತಾ ಇದೆ. ಖುಷಿಯಲ್ಲಿ ತುಳಿಬಾರ್ದು, ಈ ಕಡೆ ಬಾ, ತುಳಿಬಾರ್ದು.
ಇಲ್ಲ ರಿಯಲ್. ತೆಗಿತೀನಿ. ಹಿಂಗನ್ನ ಹೋಗ್ಲಿ ಹಿಂಗನ್ನ ಮಾಮ ತೋರ್ಸ್ದಂಗೆ ಇಟ್ಕೊಂಡ. నువ్వు నిదానం పో. ಎಸ್ ಇಲ್ಲಿನ ವ್ಯೂ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ಒಂದು ಕ್ಲಿಪ್ಪಿಂಗ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅಪ್ಪ ಮನೆ ದೇವಸ್ಥಾನ ಕೂಡ ಇದೇನೇ ಆಗಿದೆ. ಹಾಗಾಗಿ ಅವರು ಇಲ್ಲಿ ಕಾರ್ಗೆ ಪೂಜೆ ಮಾಡಿಸ್ತಾ ಇದ್ದಾರೆ. ಕಾರ್ ತೊಗೊಂಡೋಗ್ಲಿಂದ ಅಪ್ಪ ಈ ಒಂದು ದೇವಸ್ಥಾನಕ್ಕೆ ಬಂದಿರಲಿಲ್ಲ. ಹಾಗಾಗಿ ಇಲ್ಲಿ ಈಗ ಹೆಂಗೂ ಬಂದಿದ್ದೀವಿ ಅಂತ ಪೂಜೆ ಮಾಡಿಸ್ತಾ ಇದ್ದಾರೆ. ಸಂಜಯ್ ಸಂಜಯ್ ಓಯ್ ನಾನು ವಿಡಿಯೋ ಕ್ಲಿಕ್ ಮಾಡ್ತಿದ್ದಾನೆ, ವಿಡಿಯೋ ಮಾಡ್ತಿದ್ದೀನಿ. ಹುಷಾರು. ಸೊ ಟಿಫನ್ಗೆ ಬಂದುಬಿಟ್ಟು ಟೊಮೊಟೊ ಬಾತ್ ಮತ್ತು ಕೇಸರಿ ಬಾತ್ನ ಮಾಡಿಸ್ಕೊಂಡು ಇಲ್ಲಿಗೆ ತೊಗೊಂಡು ಬಂದಿದ್ದರು, ಅಂದರೆ ಹುಡುಗನ ಮನೆ ಕಡೆಯವರು. ಸೊ ಅದನ್ನೆಲ್ಲ ಟಿಫನ್ ಮುಗಿಸ್ಕೊಂಡು 7:30 ಅಷ್ಟರಲ್ಲಿ ನಾವು ಅಲ್ಲಿಂದ ಹೊರಟ್ವಿ. ಮನೆಗೆ ಬಂದು ಫುಲ್ ಎಲ್ಲರೂ ರೆಸ್ಟ್ ಮಾಡಿ, ಇದು ಈವ್ನಿಂಗ್ ರಿಸೆಪ್ಷನ್ ಇತ್ತು ಅಂತ ಹೇಳಿದೆ ಅಲ್ವಾ, ಅದರದ್ದು ಇದು ಒಂದು ಕ್ಲಿಪ್ಪಿಂಗ್ಸು. ವಿಡಿಯೋ ಸೊ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ನಿಮ್ಗೇನಾರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.